ಸ್ವಾಮಿ ಕರಕಚ್ಚ. ಓಂ ನಮ ಭಗವತೆ ವಾಸುದೇವಾಯ. ಓಂ ಶ್ರೀ ಕಾಲಭೈರವಾಯ ನಮಃ. ನಾವು ಹುಟ್ಟೋಕ್ಕಿಂತ ಮುಂಚೆನೇ ಕೆಲವೊಂದು ವಿಷಯಗಳು ನಿರ್ಣಯವಾಗಿರುತ್ತೆ. ಹೌದು, ನಮ್ಮ ಹಣೆಯಲ್ಲಿ ಈ ವಿಷಯಗಳೇ ನಡೆಯುತ್ತೆ. ಈ ವಿಷಯಗಳನ್ನಿರಬಹುದು, ಈ ಒಂದು ಏನು ಜೀವನದಲ್ಲಿ ನಾವು ಅನುಭವಿಸಬೇಕು ಅದು ಎಲ್ಲವೂ ಪೂರ್ವ ನಿರ್ಧಾರವಾಗಿರುತ್ತೆ. ಈ 5 ವಿಷಯಗಳ ಬಗ್ಗೆ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಹೌದು, ಬ್ರಹ್ಮನ ಹಣೆಬರಹವನ್ನು ನಾವು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅದು ನಿರ್ಣಯವಾಗಿರುತ್ತೆ. ಹಾಗಾದರೆ ಈ 5 ವಿಷಯಗಳು ಯಾವುದು ನೋಡೋದಾದರೆ, ಮಾನವನ ಜನ್ಮ. ಮನುಷ್ಯ ಎಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಯಾರಿಗೆ ಮಗುವಾಗಿ ಹುಟ್ಟಬೇಕು ಅನ್ನೋದು, ಇದು ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ನಾನು ಜ್ಞಾನಿಯಾಗಿ ಹುಟ್ಟಬೇಕು, ಅಥವಾ ಹಣವಂತರ ಮನೆಯಲ್ಲಿ ಹುಟ್ಟಬೇಕು, ಅಥವಾ ನಾನು ಇದೇ ಪ್ರದೇಶದಲ್ಲಿ ಹುಟ್ಟಬೇಕು ಅನ್ನೋದು ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಮಗೆ ಯೋಗ್ಯವಾದಂತಹ ಸ್ಥಳದಲ್ಲಿ ನಾವು ಹುಟ್ಟೇವಾ? ಇಲ್ಲ. ಪೂರ್ವ ಜನ್ಮದಲ್ಲಿ ಮಾಡಿದ ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಹಣೆಬರಹ, ಕರ್ಮಕ್ಕೆ ಸಂಬಂಧಿಸಿದ ಹಾಗೆ ಕರ್ಮ ಸಿದ್ಧಾಂತವು ಇಲ್ಲಿ ತುಂಬ ಪ್ರಮುಖ ಮಹತ್ವದ ಪರಿಣಾಮವನ್ನು ಬೀರುತ್ತೆ. ನಾವು ಕರ್ಮಕ್ಕೆ ಅನುಸಾರವಾಗಿ ನಾವು ಎಲ್ಲಿ ಹುಟ್ಟಬೇಕು, ಎಲ್ಲಿ ಜನ್ಮ ತಾಳಬೇಕು ಅನ್ನೋದು, ಹಾಗೆಯೇ ಯಾರ ಮಕ್ಕಳಾಗಿ ನಾವು ಜನಿಸಬೇಕು ಅನ್ನೋದು ಕೂಡ ನಿರ್ಣಯವಾಗಿರುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಮದುವೆ ಯಾರ ಜೊತೆ ನಡೆಯಬೇಕು, ಎಲ್ಲಿ ನಡೆಯಬೇಕು, ಇದು ಮುಂಚೆನೇ ತೀರ್ಮಾನವಾಗಿರುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಹುಡುಗ ಹುಡುಗಿಗೆ ಇಷ್ಟ ಆಗ್ತಾರೆ, ಪ್ರೀತಿಸ್ತಾರೆ, ಮದುವೆ ಆಗಬೇಕು ಅಂತ ಇರ್ತಾರೆ. ಮದುವೆ ಆಗ್ತಾರಾ ಅಂತ ನೋಡುವುದಾದರೆ ಕೆಲವೊಂದು ವಿಷಯಗಳಲ್ಲಿ ಕೇಸ್ಗಳಲ್ಲಿ ಇಲ್ಲ, ಆಗುವುದಿಲ್ಲ. ಕೆಲವೊಂದು ಮದುವೆ ಕೊನೆಯ ಹಂತಕ್ಕೆ ಬಂದು ಅಲ್ಲಿ ಮದುವೆ ತಪ್ಪುತ್ತೆ. ಹಣೆಯಲ್ಲಿ ಬರೆದವರನ್ನೇ ಮದುವೆಯಾಗಲು ಸಾಧ್ಯವಾಗುವುದು. ಮತ್ತು ಕೆಲವರ ಜೀವನದಲ್ಲಿ ಮದುವೆಯ ಖುಷಿ, ಸಂತೋಷ ಅದು ಒಂದು ವಿಷಯವೇ ಇರುವುದಿಲ್ಲ. ಇದೆಲ್ಲವೂ ಪೂರ್ವಜನ್ಮದ ನಂತಿನ ವಿಷಯವಾಗಿರುತ್ತೆ. ಹಣೆಯಲ್ಲಿ ಇದ್ದವರನ್ನೇ ಮದುವೆಯಾಗಲು ಸಾಧ್ಯ. ಹಣೆಯಲ್ಲಿ ಇಲ್ಲ ಅಂದರೆ ನೀವು ಏನೇ ಒಂದು ಮಾಡಿದರೂ ಅವರನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಕೆಲವರಿಗೆ ಮದುವೆ ಆಗಬೇಕು ಅಂತ ಎಷ್ಟೇ ಹೋಮ, ಪೂಜೆ, ಪುರಸ್ಕಾರ ಮಾಡಿದರೂ ವಧು ಇರಬಹುದು, ವರ ಇರಬಹುದು, ಸಿಗುವುದಿಲ್ಲ. ಕೆಲವರು ಮದುವೆಯಾಗದೆ ಹಾಗೆಯೇ ಇರುತ್ತಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಾವು ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು, ನಾವು ಶ್ರೀಮಂತರಾಗಬೇಕು ಅಂತ ಅಂದ್ಕೊಳ್ತೇವೆ. ಕೆಲವರು ಬಡವರಾಗಿಯೇ ಹುಟ್ಟುತ್ತಾರೆ, ಇನ್ನು ಕೆಲವರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾರೆ. ಮತ್ತು ಕೆಲವರು ಒಂದು ರೀತಿಯಲ್ಲಿ ಕಷ್ಟಕರವಾದ ಜೀವನವನ್ನು ಮಾಡ್ತಾರೆ, ಎಷ್ಟೇ ಹಣ ಸಂಪಾದನೆ ಪ್ರಯತ್ನ ಪಟ್ಟರೂ ಆಗುವುದಿಲ್ಲ. ಮತ್ತು ಕೆಲವರು ಬೇಗ ಶ್ರೀಮಂತರಾಗ್ತಾರೆ, ಹಣವಂತರಾಗ್ತಾರೆ. ಕೆಲಸ ಮಾಡಿಲ್ಲ ಅಂದ್ರೂ ಒಂದೇ ದಿನದಲ್ಲಿ ರಾತ್ರಿ ಒಡೆಯುತ್ತೆ, ಅಥವಾ ಏನೋ ಒಂದು ಅವರ ಜೀವನದಲ್ಲಿ ಚಮತ್ಕಾರ ಬಂದುಬಿಟ್ಟು ಫೇಮಸ್ ಆಗ್ತಾರೆ. ಇದ್ದಕ್ಕಿದ್ದಾಗೇ ಏನೋ ಒಂದು ಮಿರಾಕಲ್ ಅನ್ನೋದು ಜೀವನದಲ್ಲಿ ಆಗುತ್ತೆ. ಮತ್ತು ಕೆಲವರ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಆಗುವುದಿಲ್ಲ. ಅವರ ಒಂದು ಸ್ವಂತ ಮನೆ ಕಟ್ಟಲು ಆಗುವುದಿಲ್ಲ, ಹಣವಂತರಾಗಲಿಕ್ಕಾಗಲ್ಲ, ಏನೂ ಆಗುವುದಿಲ್ಲ. ಅಂದರೆ ಜೀವನದಲ್ಲಿ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ರೂ ಸಕ್ಸಸ್ ಕಾಣಲಿಕ್ಕೆ ಆಗಲ್ಲ. ಮತ್ತು ಕೆಲವರು ಕೆಲಸ ಮಾಡಲ್ಲ, ಆದಷ್ಟು ಬೇಗ ಅವರು ಸಕ್ಸಸ್ ಆಗ್ತಾರೆ. ಮತ್ತು ಕೆಲವರು ಸಕ್ಸಸ್ಸನ್ನು ಉಳಿಸ್ಕೊಳ್ಳಲಿಕ್ಕೂ ಆಗಲ್ಲ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಮ್ಮ ಬುದ್ಧಿಶಕ್ತಿ ಇರ್ಬೋದು, ಜ್ಞಾನ ಇರ್ಬೋದು, ಇದು ಕೂಡ ಪೂರ್ವ ನಿರ್ಣಯವಾಗಿರುತ್ತೆ. ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣವನ್ನು ನೀಡ್ತಾರೆ, ಸೇಮ್ ಟೀಚರ್ ಪಾಠ ಮಾಡ್ತಾರೆ. ಆದ್ರೂ ಅಲ್ಲಿ ಯಾಕೆ ಅಂಕಗಳು ಬೇರೆ ಬೇರೆ ಬರುತ್ತೆ? ಮಕ್ಕಳ ಜ್ಞಾನ ಒಂದೇ ರೀತಿ ಯಾಕೆ ಇರುವುದಿಲ್ಲ? ಕೆಲವು ಮಕ್ಕಳು ಜ್ಞಾನಿಗಳಾಗಿರ್ತಾರೆ, ತುಂಬ ಶಾರ್ಪ್ ಇರ್ತಾರೆ. ಮತ್ತು ಕೆಲವು ಮಕ್ಕಳು ದಡ್ಡರಿರ್ತಾರೆ. ಏನಕ್ಕೆ? ಇದಕ್ಕೆ ಎಲ್ಲಕ್ಕೂ ಕಾರಣ ನಾವು ಏನು ಮೊದಲೇ ನಿರ್ಣಯವಾಗಿರುತ್ತೆ ನೋಡಿ, ಅದು ಕಾರಣವಾಗಿರುತ್ತೆ. ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟರೂ ಕೆಲವೊಂದು ಮಕ್ಕಳು ಬುದ್ಧಿವಂತರು ಆಗುವುದಿಲ್ಲ. ಇದು ಪೂರ್ವ ನಿರ್ಣಯವಾಗಿರುತ್ತೆ. ಹಾಗೆಯೇ ಕೊನೆಯದಾಗಿ ಹೇಳಬೇಕೆಂದರೆ, ನಮ್ಮ ಮರಣ, ನಾವು ಎಲ್ಲಿ, ಹೇಗೆ, ಯಾವ ವಯಸ್ಸಿನಲ್ಲಿ ಮರಣ ಹೊಂದಬೇಕು,
ಕೆಲವರು ಸಣ್ಣ ವಯಸ್ಸಿನಲ್ಲಿ ಅಕಾಲಿಕ ಮರಣವನ್ನು ಹೊಂದುತ್ತಾರೆ, ಮತ್ತು ಕೆಲವರು ರೋಗಗಳಿಂದ, ಮತ್ತು ಕೆಲವರು ಅಪಘಾತ ಇರಬಹುದು, ಹಾರ್ಟ್ ಅಟ್ಯಾಕ್ ಇರಬಹುದು, ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂದ್ರೂ ಅವರು ಮರಣವನ್ನು ಹೊಂದುತ್ತಾರೆ. ಇದು ಎಲ್ಲವೂ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಧೈರ್ಯಶಾಲಿಯಾಗಿರಬಹುದು, ಎಷ್ಟೋ ಬಲಶಾಲಿ ಇರಬಹುದು, ಆರೋಗ್ಯವಂತರೂ ಕೂಡ ಇರಬಹುದು. ಯಾವುದೇ ಸಮಸ್ಯೆ ಇಲ್ಲ ಅಂದ್ರೂ ಮರಣವನ್ನು ಹೊಂದುತ್ತಾರೆ. ಇದೆಲ್ಲವೂ ಪೂರ್ವಜನ್ಮದ ಕರ್ಮಗಳಿಂದ ಪೂರ್ವಜನ್ಮದಲ್ಲೇ ನಿರ್ಣಯವಾಗಿರುತ್ತೆ. ಕರ್ಮ ಸಿದ್ಧಾಂತವನ್ನು ನಾವಿಲ್ಲಿ ನಂಬಲೇಬೇಕು. ನಮ್ಮ ಕರ್ಮದ ಆಧಾರದ ಮೇಲೆ ನಾವು ಮಾಡಿದಂತಹ ಪಾಪ ಪುಣ್ಯ ಇದೆಲ್ಲವೂ ನಾವು ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಯಾವ ರೀತಿ ಮರಣಿಸಬೇಕು ಅನ್ನುವುದರ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ, ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳುವ, ಕರ್ಮ ಸಿದ್ಧಾಂತವನ್ನ ಮೇಲೆ ನಾವು ನಂಬಿಕೆಯನ್ನು ಇಡುವ, ನಾವು ಒಳ್ಳೆಯ ರೀತಿಯ ಕರ್ಮವನ್ನು ಮಾಡಿದರೆ ನಮ್ಮ ಜೀವನವೂ ಚೆನ್ನಾಗಿರುತ್ತೆ. ಹಾಗೆಯೇ ಮುಂದಿನ ಜನ್ಮದಲ್ಲೂ ಕೂಡ ನಾವು ಒಳ್ಳೆಯ ರೀತಿಯಿಂದ ನಾವು ಜನನವನ್ನು ಪಡೆಯುತ್ತೇವೆ. ಹಾಗೆಯೇ ನಾವು ಮಾಡುವಂತಹ ಏನು ಕರ್ಮಗಳುಂಟು ನೋಡಿ, ಅದೇ ನಮ್ಮ ಹಣೆಬರಹವಾಗಿರುತ್ತೆ. ಎಲ್ಲವೂ ಆ ಶಿವನ ಇಚ್ಛೆಯಂತೆಯೇ ನಡೆಯುತ್ತೆ. ಆ ಮಹಾದೇವರ ಆಶೀರ್ವಾದ, ಹಾಗೆಯೇ ಕೊರಗಜ್ಜನ ಆಶೀರ್ವಾದ, ಕಾಲಭೈರವರ ಆಶೀರ್ವಾದ, ಹಾಗೆಯೇ ಆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಉತ್ತಮ ರೀತಿಯಿಂದ ಸಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋಯಿಂದ ನಿಮಗೆ ಯೂಸ್ ಆಗಿದೆ, ಹೆಲ್ಪ್ ಆಗಿದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.